ಮಾತಾಡು, ನಿನ್ನೆ ಕೇಳ್ತಿರೋದು ಮಾತಾಡು. ಏನು ಹೇಳಿದ್ಲು ಅವಳು? ಮಾತಾಡು, ನಿನಗೆ ಕೇಳ್ತಿರೋದು ಮಾತಾಡು. ಅವಳು ಮದುವೆ ಆಗಲ್ಲ ಅಂದ್ಲು ಕಣೋ. ಅವಳು ಮದುವೆ ಆಗಲ್ಲ ಅಂತ ಹೇಳಿದ್ಲು. ಅವಳು ಏನು ಹೇಳ್ದೆ ಹಾಗೆ ಹೊರಟೋದ್ಲು ಕಣೋ. ನನಗೆ ಕ್ಷಮಿಸ್ಬಿಡು. ನೀನೇ ಕೊಲ್ತಿದ್ಯಾ? ನನ್ನ ನೋಡು, ನಾನೆಷ್ಟು ಆರಾಮಾಗಿದ್ದೀನಿ. ನೀನೇ ಕೊಲ್ತಿದ್ಯಾ? ಅಳ್ಳಲ್ಲ ಅಂತೇಳಿ ನೀನೇ ಅಳ್ತಿದ್ದೀಯಲ್ಲೋ. ಸಾರಿ ಕಣೋ, ನಾನು ಎಷ್ಟೊಂದು ಹೇಳಿದೆ, ಅವಳು ಒಪ್ಪಲಿಲ್ಲ ಕಣೋ. ನನಗೆ ಕ್ಷಮಿಸ್ಬಿಡು. ನಿನ್ನ ಕಷ್ಟ ಏನಂತ ನಮ್ಗೆ ಅರ್ಥ ಆಗುತ್ತೆ. ಅವಳನ್ನ ತಪ್ಪು ತಿಳ್ಕೊಬೇಡ. ಅವಳು ಒಳ್ಳೆ ಪರಿಸ್ಥಿತಿ ಅವಳನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಯಾವ ಪರಿಸ್ಥಿತಿ ಅಕ್ಕ? ಲಾಸ್ಟ್ ಮೂಮೆಂಟಲ್ಲಿ ಮದುವೆ ಆಗಲ್ಲ ಅನ್ನೋದ? ಯಾವ ಪರಿಸ್ಥಿತಿ ಇದ್ರು ನಾನಿರ್ತೀನಿ ಅಂತ 2 ವರ್ಷದಿಂದ ಕಾಯಿಸ್ತಿದ್ದಾಳೆ. ಇವಾಗ ನಾನು ಮದುವೆ ಆಗಲ್ಲ ಅಂದರೆ ಇವನ ಪರಿಸ್ಥಿತಿ ಏನು ಅಕ್ಕ? ಇವನು ಅಳ್ತಿಲ್ಲ ಅಂತ ಹೇಳ್ತಿದ್ದಾನೆ, ಆದರೆ ನೋಡಿ ಅಳುನೇ ಬರ್ತಿಲ್ಲ ಅಂತ ನಾಟಕ ಮಾಡ್ತಿದ್ದಾನೆ. ಆದರೆ ಹೋಳೊಳಗೆ ಅಳ್ತಿದ್ದಾನೆ ಅಕ್ಕ. ಯಾಕೋ ಅಳ್ತಿದ್ಯಾ? ಪ್ಲೀಸ್ ಹೇಳೋ. ಡೋಂಟ್ ವರಿ. ನೋ, ನೆವರ್. ನಾನು ಹುಟ್ಟಿದಾಗ ಮೊದಲು ನೋಡಿದ್ದು ನಮ್ಮಮ್ಮನ ಕಣೋ. ನನ್ನ ಮೊದಲನೇ ಮಾತಾಡಿದ್ದು ಅಮ್ಮ ಅಂತ ಕಣೋ. ನನ್ನ ಕೊನೆ ಮಾತು ಅಮ್ಮ ಅಂತಾನೆ ಇರ್ಬೇಕು ಕಣೋ. ನೋಡು, ಈ ಪ್ರಪಂಚದಲ್ಲಿ ಅಮ್ಮಕ್ಕಿಂತ ಹೆಚ್ಚು ಯಾರಿಲ್ಲ ಕಣೋ. ನಾನು ಎಲ್ಲರ ಥರ ಸಾಯಲ್ಲ ಕಣೋ, ಸೂಸೈಡ್ ಮಾಡ್ಕೊಳ್ಳಲ್ಲ, ಡಿಪ್ರೆಷನ್ಗೆ ಹೋಗಲ್ಲ ಕಣೋ. ನೋಡು, ಅಲಿಸ್ಬಿಟ್ಟೆ ಕಣೋ. ಅವಳ ಹೆಸ್ರನ್ನ ಅಲಿಸ್ಬಿಟ್ಟೆ ಕಣೋ. ನೋಡು, ನಾನು ಬದುಕು ತೋರಿಸ್ತೀನೋ, ಅವಳಿಗಿಂತ ಚೆನ್ನಾಗಿ ಬದುಕು ತೋರಿಸ್ತೀನೋ. ನನಗೆ ಅವಳ ಮೇಲೆ ಕೋಪ ಇಲ್ಲ ಕಣೋ. ನನಗೆ ನನ್ನ ಪರಿಸ್ಥಿತಿ ಮೇಲೆ ಕೋಪ ಕಣೋ. ನನ್ನ ಕರ್ಮ ಕಣೋ, ನಾನು ಅನುಭವಿಸ್ತಿದ್ದೀನಿ. ನನ್ನ ಕರ್ಮ ಕಣೋ. ಸಮಾಧಾನ ಮಾಡ್ಕೊಪ್ಪ. ಸರಿನಾ? ಸಮಾಧಾನ ಮಾಡ್ಕೊಳ್ಳೋ. ಯಾರ ಜೀವನದಲ್ಲೂ ಸುಮ್ಮನೆ ಬರಲ್ಲ. ಏನೋ ಒಂದು ಕಾರಣ ಇಟ್ಕೊಂಡು ಬರ್ತಾರೆ ಹೋಗ್ತಾರೆ. ನಮ್ಮ ಜೀವನ ಪುಸ್ತಕ ಇದ್ದಾಗೆ ಎಲ್ಲ ಪೇಜುಗಳು ಸೇರಿದ್ರೇನೆ ಒಂದು ಕತೆ ಆಗೋದು. ಜೀವನದ ಕೊನೆ ಪುಟಗಳು ತುಂಬ ಸುಂದರವಾಗಿರಬೇಕು. ಎದ್ದೇಳಪ್ಪ, ಎದ್ದೇಳು. ಕಷ್ಟ ಬಂದಮೇಲೆ ಸುಖ ಬರುತ್ತಂತೆ, ಆದರೆ ಸಹಿಸ್ಕೊಳ್ಳೋ ಶಕ್ತಿ ಎಲ್ಲಿಂದ ಬರಬೇಕು ಅಕ್ಕ? ಯಾವಾಗಲೂ ಹೀಗೆ ಅಕ್ಕ, ಒಳ್ಳೆಯವರಿಗೆ ಹೀಗೆ ಆಗತ್ತೆ ಅಕ್ಕ. ನನಗೇನಾದರೂ ಭಗವಂತ ಸಿಕ್ಕರೆ ಅವನ ಜೊತೆ ಜಗಳ ಮಾಡ್ತೀನಿ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ. ಅದಕ್ಕೆ ಅಪ್ಪ ಅವನು ಕಲ್ಲ ಕೂತಿರೋದು. ಯಾರು ಏನೇ ಕೇಳಿದ್ರು ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು. ಯಾರು ಬೈದ್ರೂ ಬೈಸ್ಕೊತಾನೆ. ಎಲ್ಲ ಅವನು ಆಡೋ ಆಟ, ಜನ್ಮ ಕರ್ಮದ ಆಟ. ಅದಕ್ಕೆ ನಾವು ಎಲ್ಲರಿಗೂ ಒಳ್ಳೆಯದೇ ಮಾಡಬೇಕಂತ ಹೇಳೋದು. ಸಾಕು, ಯಾರೂ ಮಾತಾಡಬೇಡಿ. ಜೀವನದಲ್ಲೆಲ್ಲೂ ಗೊತ್ತಿಲ್ಲದೆ ಬಂತು, ಗೊತ್ತಿಲ್ಲದೆ ಹೋಯ್ತು. ಹೆಣ್ಣು, ಮಣ್ಣು, ಮಣ್ಣು ಯಾವುದು ಶಾಶ್ವತ ಅಲ್ಲ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು. ಇದ್ದಾಗ ಬೆಲೆ ಗೊತ್ತಾಗ್ಲಿಲ್ಲ, ಇಲ್ಲದೆ ಇದ್ದಾಗಲೇ ಎಲ್ಲ ಬೆಲೆ ಗೊತ್ತಾಗೋದು. ಕೂಲ್ ಲೈಫ್ ಇದು, ಮುಂದಕ್ಕೆ ಹೋಗ್ತಾ ಇರಬೇಕು. ಕಾಮನ್ ಮಗ, ಬಿ ಹ್ಯಾಪಿ. ಬರ್ತೀನಿ. ಒಂದು ನಿಮಿಷದಲ್ಲಿ ಎಲ್ಲ ಉಲ್ಟಾ ಪಲ್ಟ ಆಗೋಯ್ತಲ್ಲ ಅಕ್ಕ.
ಆಗಲೇ ಅವ್ನು ಸ್ಟ್ರಾಂಗ್ ಆಗೋದು. ಮಾತಾಡಕ್ಕೆ ಹಿಂಗೆ ಒಂದೇ ಕಡೆ ನೋಡಿ. ಏಯ್ ಮಾತಾಡೋ, ಅದು ನಿಮ್ಮ ಡೈಲಾಗ್ ಏನಿದೆ ಅದು ಅದು ನೀವು ಹಿಂಗೆ ಬರಬೇಕು. ಓಕೆ, ಶಾಕಲ್ಲಿ ಅಲ್ಲೇ ಇಲ್ಲಲ್ಲ, ಎಲ್ಲಿ ಅಳ್ತಿದ್ದೀರಾ ನೀವು? ಅಳ್ತಾರ ತಾನೆ ಅವರು, ಅಲ್ಲ ತಾನೆ ಅಳ್ಬೇಕು. ನೀನ್ ಯಾಕೆ ಹೊಲ್ತಿದ್ಯಾ? ಏಯ್ ನೀನ್ ಯಾಕೆ ಹೊಲ್ತಿದ್ಯಾ? ವಾಯ್ಸ್ ಥ್ರೋ ಮಾಡೋದು. ಹೌದು, ಹಾ. ನಿಮ್ದಿಲ್ಲ. ಇಲ್ಲ, ಅದು ಸೆಕೆಂಡ್ ಸ್ವಲ್ಪ ಅದು ಫಾಸ್ಟ್ ಸರಿ ಮಾಡಿ ನೋಡಿ. ಏಯ್ ಫಾಸ್ಟ್ ಆಗಿ ಅಳಿ. ಅಲ್ಲ ಮುಟ್ಟಿ ಕೈ ಇದು ತಗೊಳ್ಳಿ. ನೀನ್ ಯಾಕೆ ಹೊಲ್ತಿದ್ಯಾ? ಬೇಗ ಅದು ಕಾಣಿಸ್ಬಾರ್ದು ಟೈಮ್. ಗಂಡು ಮಕ್ಕಳು ಮಾಡ್ಕೊಳ್ತೀವಿ ನೋಡಿ, ಹಿಂಗೆ ಹೋಗ್ಬೇಕು. ಇದು ಹೆಂಗೆ ಆಗತ್ತೆ ನೋಡಿ, ಹಿಂಗೆ ನೋಡಬಾರ್ದು, ಹಿಂಗೆ ಅನ್ಬೇಕು. ಮತ್ತೆ ರಾಹುಲ್ ಮುಂದಾಗ ಹಿಂಗೆ ಅನ್ಬೇಕು. ಡ್ರೋನು ಅಮ್ಮನ ಕಣೋ, ನಮ್ಮಮ್ಮನ ಕಣೋ, ನಮ್ಮಮ್ಮನ ಕಣೋ. ನಾನು ಹುಡ್ದಾಗ ಮೊದಲು ನೋಡಿದ್ದು ನಮ್ಮಮ್ಮನ ಕಣೋ. ನನ್ನ ಮೊದಲನೇ ಮಾತು ಅಮ್ಮನೇ ಕಣೋ, ಅಮ್ಮ. ನೋಡು, ಅಳಿಸ್ಬಿಟ್ಟೆ ಕಣೋ, ಅಳಿಸ್ಬಿಟ್ಟೆ ಕಣೋ ಅವಳ ಹೆಸರನ್ನ. ಬದುಕು ತೋರಿಸ್ತೀನಿ ಕಣೋ, ಅದಕ್ಕಿಂತ ಚೆನ್ನಾಗಿ ಬದುಕು ತೋರಿಸ್ತೀನಿ. ಆ ಥರ ನೀವು ದುಗ್ ಈಗ ಅಲ್ಲಿ ತಿರುಗ್ಬಿಟ್ಟು ಅಳಬೇಕು ನನ್ನ ಮೇಲೆ. ನನ್ನ ಪರಿಸ್ಥಿತಿ ಮೇಲೆ ಕೋಪ ಬರ್ತಿದೆ. ನನ್ನ ಪರಿಸ್ಥಿತಿ ಮೇಲೆ ಕೋಪ ಬರ್ತಿದೆ. ನನ್ನ ಪರಿಸ್ಥಿತಿ ಮೇಲೆ ಕೋಪ ಕಣೋ. ನಾನು ಕೂತ್ಕೊಳ್ಳಲ್ಲ, ನೀವು ಕೂತ್ಕೊಳ್ಳಿ. ಎಲ್ಲ ನನ್ನ ಕರ್ಮ ಕಣೋ, ಎಲ್ಲ ನನ್ನ ಕರ್ಮ ಕಣೋ, ಕರ್ಮ ನಾನು ಇವತ್ತು ಅನುಭವಿಸ್ತಿದ್ದೀನಿ ಕಣೋ ಅಂತ. ಮಂಡಿಯಲ್ಲಿ ನನಗೆ ಕಾಲು ನೋವಿದೆ. ಮೆಲ್ಲ ಕೂತ್ಕೊಂಡು ಅದು ಅಷ್ಟೇ. ಒಂದ್ಸರಿ ಮಾಡಿ. ನನಗೆ ನನ್ನ ಪರಿಸ್ಥಿತಿ ಮೇಲೆ ಕೋಪ ಕಣೋ. ಅಲ್ಲಿ ಜಾಸ್ತಿ ಅಂತ ಇನ್ನು ಫುಲ್ ಅಳುನೆ. ನನಗೆ ಪರಿಸ್ಥಿತಿ ಮೇಲೆ ಕೋಪ ಕಣೋ. ಕುತ್ಕೊಂಡು ಬಿಡ್ಬೇಕಾ ಇವಾಗ ಇದಕ್ಕೆ? ಹಾಂ, ನನಗೆ ನನ್ನ ಪರಿಸ್ಥಿತಿ ಮೇಲೆ ಕೋಪ ಕಣೋ. ಎಲ್ಲ ನನ್ನ ಕರ್ಮ ಕಣೋ. ಇವತ್ತು ಅನುಭವಿಸ್ತಿದ್ದೀನಿ. ಇವತ್ತು ಫಸ್ಟ್ ಸಮಾಧಾನ ಮಾಡ್ಕೊ, ಅಷ್ಟು ಮಾತ್ರ ಬನ್ನಿ ಸೀದಾ. ಯಾವಾಗಲೂ ಹಿಂಗೆ ಶುರು ಮಾಡೋದು ನಾವು, ಓಪನ್ ಅಪ್ ಆಗಿ. ಹಿಂಗೆ ಮಣ್ಣು ಯಾವುದು ಶಾಶ್ವತ ಅಲ್ಲ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ಲು. ನಿಜ, ಇದ್ದಾಗ ಬೆಲೆ ಗೊತ್ತಾಗ್ಲಿಲ್ಲ, ಇಲ್ಲದೆ ಇದ್ದಾಗಲೇ ಎಲ್ಲ ಬೆಲೆ ಗೊತ್ತಾಗೋದು. ಗೊತ್ತಿಲ್ಲದೆ ಬಂತು, ಗೊತ್ತಿಲ್ಲದೆ ಹೋಯ್ತು. ಮೆಲ್ಲ ನಡ್ಕೊಂಡು ಹೋಗಿ. ಎಲ್ಲವೂ ಜೀವನದಲ್ಲಿ ಗೊತ್ತಿಲ್ಲದೆ ಬಂತು, ಗೊತ್ತಿಲ್ಲದೆ ಹೋಯ್ತು. ಹೆಣ್ಣು ಹೊಣ್ಣು ಮಣ್ಣು, ಹೆಣ್ಣು ಹೊಣ್ಣು ಮಣ್ಣು. ನಿಜ, ಇದ್ದಾಗ ಬೆಲೆ ಗೊತ್ತಾಗ್ಲಿಲ್ಲ, ಇದ್ದಾಗ ಬೆಲೆ ಗೊತ್ತಾಗ್ಲಿಲ್ಲ. ಇಲ್ಲದೆ ಇದ್ದಾಗಲೇ ಬೆಲೆ ಗೊತ್ತಾಗೋದು. ಇಲ್ಲದೆ ಇದ್ದಾಗಲೇ ಬೆಲೆ ಗೊತ್ತಾಗೋದು. ಇಲ್ಲದೆ ಇದ್ದಾಗಲೇ ಬೆಲೆ ಗೊತ್ತಾಗೋದು. ಸಾಕು, ಇದು ಹೋಗ್ತಾ ಇರ್ಬೇಕು. ಮುಂದಕ್ಕೆ ತಗೊಳ್ಳಿ, ಮುಂದಕ್ಕೆ ಹೋಗ್ತಾ ಇರ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು. ಕಾಮನ್ ಹೀಗೆ ಅಳಿಸ್ಬೇಡಿ ಕಣ್ಣೀರು. ಬಿ ಹ್ಯಾಪಿ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಬರ್ತೀನಿ. ಅದು ಸ್ವಲ್ಪ ಅಳೋ ಥರ ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಫಾಸ್ಟಾಗಿ ಹೋಗ್ಬೇಕು. ಫಾಸ್ಟಾಗಿ ಹೋಗ್ತಾ ಇರ್ಬೇಕು. ಅದಲ್ಲ ಹಿಂಗೆ ಫಾಸ್ಟಾಗಿ ಹೋಗ್ತಾ ಇರ್ಬೇಕು. ಫಾಸ್ಟಾಗಿ ಹೋಗ್ತಿರ್ಬೇಕು. ಕಾಮನ್ ಬಿ ಹ್ಯಾಪಿ. ಹ್ಯಾಪಿ ಮಗ. ಥ್ಯಾಂಕ್ ಯು ಮಗ. ಬರ್ತೀನಿ. ಬರ್ತೀನಿ ಅನ್ನೋದಿದಲ್ಲ, ಬರ್ತೀನಿ. ಹಾಂ, ಬರ್ತೀನಿ ಅನ್ನೋ ಸ್ವಲ್ಪ ಅಳಿ. ಬರ್ತೀನಿ. ಅದು ಹೇಳಕ್ ಕಷ್ಟ ಆಗುತ್ತೆ. ಬರ್ತೀನಿ. ಹಾಂ, ರೆಡಿ.